ಲಕ್ಕುಂಡಿ ನಿಧಿ ಸಿಕ್ಕ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ನಿಜವಾದ ಗ್ರಾಮ ಪತ್ತೆಯಾಗಿದೆ. ಅದರ ಜೊತೆ ಶಿವಲಿಂಗದ ಮಾದರಿ ಕೂಡ ಸಿಕ್ಕಿರೋದು ಈಗ ಅಚ್ಚರಿಯನ್ನ ಮೂಡಿಸಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ರಹಸ್ಯ. ಉತ್ಖನನ ವೇಳೆ ಶಿವಲಿಂಗ ಪೀಠದ ಮಾದರಿ ಪತ್ತೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದಲ್ಲಿ ಪುರಾತತ್ವ ಇಲಾಖೆಯ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. 1.5 ಅಡಿ ಅಗಿತಾ ಇದ್ದಾಗೆ ಶಿವಲಿಂಗದ ಪೀಠದ ಮಾದರಿಯ ಅವಶೇಷ ಪತ್ತೆಯಾಗಿದೆ. ಉತ್ಖನನ ಕಾರ್ಯಕ್ಕೆ 38 ರಿಂದ 40 ಸಿಬ್ಬಂದಿಗಳು ಮಾಡ್ತಾ ಇದ್ರು. ಆ ಸಮಯದಲ್ಲಿ ಈ ರೀತಿ ಒಂದು ಶಿವಲಿಂಗದ ಆಧಾರದ ರೀತಿ ಏನಂದ್ರೆ ಶಿವಲಿಂಗ ಯಾವ ರೀತಿ ಇರುತ್ತೆ ಆ ರೀತಿ ಇರುವಂತಹದ್ದು ಒಂದು ಪ್ರಾಚ್ಯ ವಸ್ತು ಸಿಕ್ಕಿದೆ. ಇದು ಯಾವ ಕಾಲದ್ದು ಏನು ಅನ್ನೋದು ಕೂಡ ಆ ತನಿಖೆ ಮಾಡಬೇಕಾಗಿತ್ತೆ. ಸುಮಾರು 2 ಅಡಿಯಷ್ಟು ಮಾತ್ರ ಇವಾಗ ತಗ್ಗನ್ನು ತೆಗೆದಿದ್ದಾರೆ. 8 ಅಡಿ ಅಗೆಯುತ್ತಿದ್ದಂತೆ ಲಕ್ಕುಂಡಿಯ ನೈಜ ರೂಪ ಪತ್ತೆ. ಮಣ್ಣಿನಡಿ ವಜ್ರ, ವೈಢೂರ್ಯ, ಚಿನ್ನ ಸಿಗುವ ನಿರೀಕ್ಷೆ. ಒಂದೆಡೆ ಶಿವಲಿಂಗ ಪೀಠದ ಮಾದರಿ ಪತ್ತೆಯಾಗ್ತಾ ಇದ್ದಂತೆ ಮತ್ತೊಂದು ಕಡೆ ಲಕ್ಕುಂಡಿಯ ನೈಜ ರೂಪ ಪತ್ತೆಯಾಗಿದೆ. 8 ರಿಂದ 9 ಅಡಿ ಮಣ್ಣು ತೆಗಿತಾ ಇದ್ದ ಹಾಗೆ ದೇಗುಲಕ್ಕಿಂತ ಮೇಲ್ಭಾಗದಲ್ಲಿ ಲಕ್ಕುಂಡಿ ಇರೋದು ಗೊತ್ತಾಗ್ತಾ ಇದೆ. ಮೇಲ್ಭಾಗದಲ್ಲಿರುವಂತಹ ಮಣ್ಣು ಈ ಕೆಳಗಡೆ ತೆಗಿತಾ ಹೋದಂತೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಸುಮಾರು ಇವಾಗ 8 ರಿಂದ 10 ಅಡಿಯಷ್ಟು ಮಣ್ಣು ಮೇಲ್ಗಡೆ ಹಾಕಿದ್ದಾರೆ. ಇದಾದ ನಂತರ ತಳಗಡೆ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ ಅಂತ ಹೇಳಿ ಈ ಮೆಟ್ಲುಗಳನ್ನು ನಾವು ನೋಡ್ತಾ ಇರಬಹುದು. ಇದು ನೈಜ ಲಕ್ಕುಂಡಿ ಅಂದ್ರೆ ಇವಾಗ ಹೊರಗಡೆ ಏನು ಉತ್ಖನನ ನಡೀತಾ ಇದೆ ಅದು ಬಹಳಷ್ಟು ಹೈಟಿಗೆ ಅಂದ್ರೆ 8 ರಿಂದ 10 ಅಡಿಯಷ್ಟಿದೆ. ಈ ರೀತಿ ಮೆಟ್ಲುಗಳ ಕೂಡ ಅಲ್ಲಿ ಸಿಗಬಹುದು ಅಂತ ಹೇಳಿ ಇದು ದೇವಸ್ಥಾನದ ಹೈಟು. ನೈಜ ಲಕ್ಕುಂಡಿ ಈ ಭಾಗದಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇದೇ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಹಳಷ್ಟು ಆ ತಳಭಾಗದಲ್ಲಿದ್ದೇವೆ. ಇಲ್ಲಿ ನಾವು ಹಂಗ ಎಕ್ಸಾಂಪಲ್ ಆಗಿ ನೋಡಬಹುತ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ನೋಡಬಹುದು ಸಾಕಷ್ಟು ಮನೆಗಳಿದ್ದಾವೆ. ನಾವು ಈ ಒಂದು ಲಕ್ಕುಂಡಿ ನೈಜ ಲಕ್ಕುಂಡಿ ತಳಭಾಗದಲ್ಲಿದ್ರೆ ಇದರ ಮೇಲ್ಗಡೆ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇಡೀ ಲಕ್ಕುಂಡಿ ಗ್ರಾಮ 101 ಬಾವಿ, 101 ದೇಗುಲಗಳ ಮೇಲಿವೆ ಅಂತ ಹೇಳಲಾಗ್ತಿದೆ. ಮತ್ತಷ್ಟು ಅಡಿ ಆಳ ಉತ್ಖನನ ಮಾಡಿದ್ರೆ ವಜ್ರ, ವೈಢೂರ್ಯ, ಚಿನ್ನ ಸಿಗುವ ನಿರೀಕ್ಷೆ ಇದೆ. ಸುಮಾರು 7 ರಿಂದ 8 ಫೂಟ್ ಲಕ್ಕುಂಡಿ ಹುಕ್ತಿಯಾಗಿದೆ. ಅದರ ಮೇಲೆ ನಾವು ಅನೇಕ ಮನೆಗಳನ್ನ ಕಟ್ಕೊಂಡಿವಿ. ಅನೇಕ ಜನರು ಹಿತ್ಲೆ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಇದನ್ನೆಲ್ಲ ತಕ್ಕೊಂತ ಹೋದ್ರೆ ಅದು ತಾನು ಮೊದಲ ಲಕ್ಕುಂಡಿ ಯಾವ ರೀತಿ ಇತ್ತು ಅನ್ನೋದು ತಾನಾಗ್ಲಿ ಗೊತ್ತಾಗ್ತೈತಿ. ಈಗ ಉದಾಹರಣೆ ಅಂದ್ರೆ ಇವ 2 ಮಾದರಿಯಾಗಿ ನಾವು ಹೇಳ್ಬಹುದು. ಹೀಗೆ ಪ್ರತಿಯೊಂದು ದೇವಸ್ಥಾನ ಪಕ್ಕದಲ್ಲಿ ನೀವು ಇದನ್ನು ಉತ್ಖನನ ಮಾಡಿದ್ರೆ ಅಲ್ಲಿ ಅದ್ರ ದಾರಿ ಹೊಂಡೆತ್ತೆ. ಹಾಗಾಗಿ ಲಕ್ಕುಂಡಿ ಪುರಾತನವಾಗಿರ್ತಕ್ಕಂಥವು 101 ಗುಡಿ ಎಲ್ಲೆಲ್ಲದವ ಅನ್ನೋದು ತಾವೇ ಹೊರಗಡೆ ಬರ್ತಾವ ಅನ್ನೋದು ನಮ್ಮ ಅಭಿಪ್ರಾಯ. ಆಂಜನೇಯ ದೇಗುಲದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ. ಗೆಜ್ಜೆನಾದ ಕೇಳಲು ಸೇರಿದ ಸಾವಿರಾರು ಮಂದಿ. ಇತ್ತ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದ್ರೆ ಅತ್ತ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳಿಸಿದ್ಯಂತೆ. ಸಾವಿರಾರು ಮಂದಿ ದೇಗುಲದ ಬಳಿ ಗೆಜ್ಜೆನಾದ ಕೇಳಲು ಸೇರಿದ್ರು. ಮಂಜು ಪತ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿ ನಿಧಿ ಸಿಕ್ಕ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ನಿಜವಾದ ಗ್ರಾಮ ಪತ್ತೆಯಾಗಿದೆ. ಅದರ ಜೊತೆ ಶಿವಲಿಂಗದ ಮಾದರಿ ಕೂಡ ಸಿಕ್ಕಿರೋದು ಈಗ ಅಚ್ಚರಿಯನ್ನ ಮೂಡಿಸಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ರಹಸ್ಯ. ಉತ್ಖನನ ವೇಳೆ ಶಿವಲಿಂಗ ಪೀಠದ ಮಾದರಿ ಪತ್ತೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದಲ್ಲಿ ಪುರಾತತ್ವ ಇಲಾಖೆಯ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. 1.5 ಅಡಿ ಅಗಿತಾ ಇದ್ದಾಗೆ ಶಿವಲಿಂಗದ ಪೀಠದ ಮಾದರಿಯ ಅವಶೇಷ ಪತ್ತೆಯಾಗಿದೆ. ಉತ್ಖನನ ಕಾರ್ಯಕ್ಕೆ 38 ರಿಂದ 40 ಸಿಬ್ಬಂದಿಗಳು ಮಾಡ್ತಾ ಇದ್ರು. ಆ ಸಮಯದಲ್ಲಿ ಈ ರೀತಿ ಒಂದು ಶಿವಲಿಂಗದ ಆಧಾರದ ರೀತಿ ಏನಂದ್ರೆ ಶಿವಲಿಂಗ ಯಾವ ರೀತಿ ಇರುತ್ತೆ ಆ ರೀತಿ ಇರುವಂತಹದ್ದು ಒಂದು ಪ್ರಾಚ್ಯ ವಸ್ತು ಸಿಕ್ಕಿದೆ. ಇದು ಯಾವ ಕಾಲದ್ದು ಏನು ಅನ್ನೋದು ಕೂಡ ಆ ತನಿಖೆ ಮಾಡಬೇಕಾಗಿತ್ತೆ. ಸುಮಾರು 2 ಅಡಿಯಷ್ಟು ಮಾತ್ರ ಇವಾಗ ತಗ್ಗನ್ನು ತೆಗೆದಿದ್ದಾರೆ. 8 ಅಡಿ ಅಗೆಯುತ್ತಿದ್ದಂತೆ ಲಕ್ಕುಂಡಿಯ ನೈಜ ರೂಪ ಪತ್ತೆ.
ಮಣ್ಣಿನಡಿ ವಜ್ರ, ವೈಡೂರ್ಯ, ಚಿನ್ನ ಸಿಗುವ ನಿರೀಕ್ಷೆ. ಒಂದೆಡೆ ಶಿವಲಿಂಗ ಪೀಠದ ಮಾದರಿ ಪತ್ತೆಯಾಗ್ತಾ ಇದ್ದಂತೆ ಮತ್ತೊಂದು ಕಡೆ ಲಕ್ಕುಂಡಿಯ ನೈಜ ರೂಪ ಪತ್ತೆಯಾಗಿದೆ. 8 ರಿಂದ 9 ಅಡಿ ಮಣ್ಣು ತೆಗಿತಾ ಇದ್ದ ಹಾಗೆ ದೇಗುಲಕ್ಕಿಂತ ಮೇಲ್ಭಾಗದಲ್ಲಿ ಲಕ್ಕುಂಡಿ ಇರೋದು ಗೊತ್ತಾಗ್ತಾ ಇದೆ. ಮೇಲ್ಭಾಗದಲ್ಲಿರುವಂತಹ ಮಣ್ಣು ಈ ಕೆಳಗಡೆ ತೆಗಿತಾ ಹೋದಂತೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಸುಮಾರು ಇವಾಗ 8 ರಿಂದ 10 ಅಡಿಯಷ್ಟು ಮಣ್ಣು ಮೇಲ್ಗಡೆ ಹಾಕಿದ್ದಾರೆ. ಇದಾದ ನಂತರ ತಳಗಡೆ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ ಅಂತ ಹೇಳಿ ಈ ಮೆಟ್ಲುಗಳನ್ನು ನಾವು ನೋಡ್ತಾ ಇರಬಹುದು. ಇದು ನೈಜ ಲಕ್ಕುಂಡಿ ಅಂದ್ರೆ ಇವಾಗ ಹೊರಗಡೆ ಏನು ಉತ್ಖನನ ನಡೀತಾ ಇದೆ ಅದು ಬಹಳಷ್ಟು ಹೈಟಿಗೆ ಅಂದ್ರೆ 8 ರಿಂದ 10 ಅಡಿಯಷ್ಟಿದೆ. ಈ ರೀತಿ ಮೆಟ್ಲುಗಳ ಕೂಡ ಅಲ್ಲಿ ಸಿಗಬಹುದು ಅಂತ ಹೇಳಿ ಇದು ದೇವಸ್ಥಾನದ ಹೈಟು. ನೈಜ ಲಕ್ಕುಂಡಿ ಈ ಭಾಗದಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇದೇ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಹಳಷ್ಟು ತಳಭಾಗದಲ್ಲಿದ್ದೇವೆ. ಇಲ್ಲಿ ನಾವು ಹಂಗ ಎಕ್ಸಾಂಪಲ್ ಆಗಿ ನೋಡಬಹುತ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ನೋಡಬಹುದು ಸಾಕಷ್ಟು ಮನೆಗಳಿದ್ದಾವೆ. ನಾವು ಈ ಒಂದು ಲಕ್ಕುಂಡಿ ನೈಜ ಲಕ್ಕುಂಡಿ ತಳಭಾಗದಲ್ಲಿದ್ರೆ ಇದರ ಮೇಲ್ಗಡೆ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇಡೀ ಲಕ್ಕುಂಡಿ ಗ್ರಾಮ 101 ಬಾವಿ, 101 ದೇಗುಲಗಳ ಮೇಲಿವೆ ಅಂತ ಹೇಳಲಾಗ್ತಿದೆ. ಮತ್ತಷ್ಟು ಅಡಿ ಆಳ ಉತ್ಖನನ ಮಾಡಿದ್ರೆ ವಜ್ರ, ವೈಡೂರ್ಯ, ಚಿನ್ನ ಸಿಗುವ ನಿರೀಕ್ಷೆ ಇದೆ. ಸುಮಾರು 7 ರಿಂದ 8 ಫೂಟ್ ಲಕ್ಕುಂಡಿ ಹುಕ್ತಿಯಾಗಿದೆ. ಅದರ ಮೇಲೆ ನಾವು ಅನೇಕ ಮನೆಗಳನ್ನ ಕಟ್ಕೊಂಡಿವಿ. ಅನೇಕ ಜನರು ಹಿತ್ಲೆ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಇದನ್ನೆಲ್ಲ ತಕ್ಕೊಂತ ಹೋದ್ರೆ ಅದು ತಾನು ಮೊದಲ ಲಕ್ಕುಂಡಿ ಯಾವ ರೀತಿ ಇತ್ತು ಅನ್ನೋದು ತಾನಾಗ್ಲಿ ಗೊತ್ತಾಗ್ತೈತಿ. ಈಗ ಉದಾಹರಣೆ ಅಂದ್ರೆ ಇವ 2 ಮಾದರಿಯಾಗಿ ನಾವು ಹೇಳ್ಬಹುದು. ಈಗ ಪ್ರತಿಯೊಂದು ದೇವಸ್ಥಾನ ಪಕ್ಕದಲ್ಲಿ ನೀವು ಇದನ್ನು ಉತ್ಖನನ ಮಾಡಿದ್ರೆ ಅಲ್ಲಿ ಅದು ದಾರಿ ಹೊಂಡೆತ್ತ. ಹಾಗಾಗಿ ಲಕ್ಕುಂಡಿ ಪುರಾತನವಾಗಿರ್ತಕ್ಕಂಥವು 101 ಗುಡಿ ಎಲ್ಲೆಲ್ಲಿ ಅದಾವ ಅನ್ನೋದು ತಾವೇ ಹೊರಗಡೆ ಬರ್ತಾವ ಅನ್ನೋದು ನಮ್ಮ ಅಭಿಪ್ರಾಯ. ಆಂಜನೇಯ ದೇಗುಲದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ, ಗೆಜ್ಜೆನಾದ ಕೇಳಲು ಸೇರಿದ ಸಾವಿರಾರು ಮಂದಿ. ಇತ್ತ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದ್ರೆ ಅತ್ತ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳಿಸಿದ್ಯಂತೆ. ಸಾವಿರಾರು ಮಂದಿ ದೇಗುಲದ ಬಳಿ ಗೆಜ್ಜೆನಾದ ಕೇಳಲು ಸೇರಿದ್ರು. ಮಂಜು ಪತ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿ ನಿಧಿ ಸಿಕ್ಕ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ನಿಜವಾದ ಗ್ರಾಮ ಪತ್ತೆಯಾಗಿದೆ. ಅದರ ಜೊತೆ ಶಿವಲಿಂಗದ ಮಾದರಿ ಕೂಡ ಸಿಕ್ಕಿರೋದು ಈಗ ಅಚ್ಚರಿಯನ್ನ ಮೂಡಿಸಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ರಹಸ್ಯ. ಉತ್ಖನನ ವೇಳೆ ಶಿವಲಿಂಗ ಪೀಠದ ಮಾದರಿ ಪತ್ತೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದಲ್ಲಿ ಪುರಾತತ್ವ ಇಲಾಖೆಯ ಖನನ ಕಾರ್ಯ ಭರದಿಂದ ಸಾಗಿದೆ. 1.5 ಅಡಿ ಅಗಿತಾ ಇದ್ದಾಗೆ